ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವಾಗ ಸೀರಿಯಲ್ ನಂಬರು ಪಾರ್ಟ್ ನಂಬರ್ ಕೊಡದೆ ಹೇಗೆ ಸರ್ಚ್ ಮಾಡೋದು ಅಂತ ನೋಡೋಣ. ಗೂಗಲಲ್ಲಿ ECI ಅಂತ ಟೈಪ್ ಮಾಡಿದ್ವಿ ಅಂತಂದರೆ ECI.government.in ಓಪನ್ ಆಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದಾದಮೇಲೆ ಸರ್ಚ್ ಯುವರ್ ನೇಮ್ ಇನ್ ಲಾಸ್ಟ್ SIR ಅಂತ ಇದೆ. ಅದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗತ್ತೆ. ಆವಾಗ ನಮಗೆ ಈ ಥರದ್ದು ಒಂದು ಡೀಟೇಲ್ಸ್ ಫಿಲ್ ಮಾಡೋ ಫಾರ್ಮ್ ಓಪನ್ ಆಗುತ್ತೆ. ಅದರಲ್ಲಿ ಫಸ್ಟು ಸ್ಟೇಟ್ ಕೊಡಬೇಕಾಗತ್ತೆ, ನಾರ್ಮಲ್ ಕರ್ನಾಟಕ. ಅದಾದಮೇಲೆ ಡಿಸ್ಟಿಕ್ ಕೊಡಬೇಕಾಗತ್ತೆ, ಫಾರ್ ಎಕ್ಸಾಂಪಲ್ ದಾವಣಗೆರೆ. ಇವಾಗ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಅಂದರೆ ವಿಧಾನಸಭಾ ಕ್ಷೇತ್ರ ಕೊಡಬೇಕಾಗತ್ತೆ, ಫಾರ್ ಎಕ್ಸಾಂಪಲ್ ದಾವಣಗೆರೆ. ಇಲ್ಲಿ ಪೋಲಿಂಗ್ ಸ್ಟೇಷನ್ ನಂಬರ್ ಇರುತ್ತೆ, ಸೀರಿಯಲ್ ನಂಬರ್ ಇರುತ್ತೆ, ಆಮೇಲೆ ಫುಲ್ ನೇಮ್ ಅಂತ ಇರುತ್ತೆ. ನೀವು ಯಾರ್ದನ್ನು ಸರ್ಚ್ ಮಾಡ್ತಿದ್ರೆ ಕರೆಕ್ಟಾಗಿ ಅದನ್ನು ನೇಮ್ ಕೊಡಿ. ಅದಾದಮೇಲೆ 2012 ಅವ್ರದ್ದು ಏಜ್ ಏನಾದರೂ ಗೊತ್ತಿತ್ತು ಅಂತಂದರೆ ಏಜ್ ಕೊಡಿ, ಇಲ್ಲ ಅಂತಂದರೆ ಆಪ್ಷನಲ್ಲು. ಇಲ್ಲಿ ರಿಲೇಟಿವ್ ನೇಮ್ ಟೈಪ್ ಏನಾದರೂ ಗೊತ್ತಿತ್ತಂತ ಅಂದರೆ ಅದು ಯಾವ ರಿಲೇಟಿವ್ಸ್ ಅಂತ ಕೊಡಿ, ಇಲ್ಲಾಂದರೆ ಆಪ್ಷನಲ್ಲು. ರಿಲೇಟಿವ್ ಫುಲ್ ನೇಮ್ ಗೊತ್ತಿದ್ರೆ ಕೊಡಿ, ಅದು ಆಪ್ಷನಲ್ಲು. ಆಮೇಲೆ ಕ್ಯಾಪ್ಚರ್ ಕರೆಕ್ಟಾಗಿ ಕೊಡಿ. ಫೈನಲಿ ಸರ್ಚ್ ಕೊಡಿ, ಅವ್ರ ಡೀಟೇಲ್ಸ್ ಸರ್ಚ್ ಆಗುತ್ತೆ. ಇಲ್ಲಿ ಇಷ್ಟಕ್ಕೊಂದು ಬರುತ್ತೆ. ನೀವು ಕರೆಕ್ಟಾಗಿ ನಿಮ್ಮದು ಅವ್ರದ್ದು ಪೇರೆಂಟ್ಸ್ ನೇಮು ಅದನ್ನೆಲ್ಲ ಕರೆಕ್ಟಾಗಿ ಚೆಕ್ ಮಾಡ್ಕೊಂಡು ಅವ್ರ ಸೀರಿಯಲ್ ನಂಬರು ಮತ್ತು ಅವ್ರದ್ದು ಸಂಬಂಧಿ ನೇಮು ಅವ್ರದ್ದು ಎಪಿಕ್ ನಂಬರ್ನ ನೀವು ಸರ್ಚ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.